Anandamath. Yes, option B. Option C. Option C. ಅರವಿಂದ ಘೋಷ್ ಅವರೆಲ್ಲ ಬರ್ದಿರೋದು ಇದು. ಓಕೆ, ಸೊ ಆನಂದ ಮಠ್ ಬರ್ದಿರೋದು ಯಾರಪ್ಪ ಅಂತಂದ್ರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ್. ಸೊ ನೆಕ್ಸ್ಟ್ ಕ್ವೆಶನ್, ಹೂ ರೋಟ್ ದ ಬುಕ್ ರೆಮಿನಿಸೆನ್ಸಸ್ ಆಫ್ ದಿ ನೆಹರು ಏಜ್? ರೆಮಿನಿಸೆನ್ಸಸ್ ಆಫ್ ದ ನೆಹರು ಏಜ್. Who wrote this? Is it C.D. Deshmukh, Dr. P.C. Alexander, M.O. Mathai, S.C. Rajagopalachari? ಸೊ ಯಾರು ಬರ್ದಿದ್ದಾರೆ ಇದನ್ನ? Yes. So what is the answer? So I'm waiting. Anyways, I am going to answer. Okay na? So ರೆಮಿನಿಸೆನ್ಸಸ್ ಆಫ್ ದಿ ನೆಹರು ಏಜ್ ಇದನ್ನ ಬರ್ದಿರೋದು ಯಾರು ಅಂದ್ರೆ M.O. ಮಾತಾಯ್. ಓಕೆ, M.O. ಮಾತಾಯ್ ಅಂತ ಬರ್ತಾರೆ. ಸೊ ಇವರು ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ. ಓಕೆನಾ? ಸೊ ನೆಹರು ಅವರಿಗೆ ಇವರು ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಅವರ ಜೊತೆಗಿದ್ದಂತಹ ಕಾಲದಲ್ಲಿ ಏನೇನೆಲ್ಲ ಆಗಿತ್ತು, ಏನೆಲ್ಲ ಎಕ್ಸ್ಪೀರಿಯನ್ಸಸ್ ಆಗಿತ್ತು, ಅಂಡ್ ನೆಹರು ಕಾಲದಲ್ಲಿ ಏನೇನೆಲ್ಲ ನಡೆದಿತ್ತು ಅಂತ ಅವ್ರೇನ್ ಮಾಡ್ತಾರೆ, ರೆಮಿನಿಸೆನ್ಸಸ್ ಆಫ್ ದಿ ನೆಹರು ಏಜ್ ಅಲ್ಲಿ ಬರಿತಾ ಹೋಗ್ತಾರೆ. ಎಸ್, ಆಪ್ಷನ್ ಸಿ. ಎಸ್ ವಾಣಿ, ಸಿ 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 ಸಿ. ಯಾ, ವೆರಿ ಗುಡ್. ಸೊ M.O. ಮಾತಾಯ್, ರೆಮಿನಿಸೆನ್ಸಸ್ ಆಫ್ ದಿ ನೆಹರೂಸ್ ಏಜ್. Next, Aurobindo was the author of the epic poem dash. ಎಪಿಕ್ ಅಂದ್ರೆ ಗೊತ್ತಲ್ಲ, ಮಹಾಕಾವ್ಯ. ತುಂಬಾ ದೊಡ್ಡದಾಗಿರುತ್ತೆ ಪೋಯಟ್ರಿ, ಅದಕ್ಕೆ ಮಹಾಕಾವ್ಯ ಅಂತ ಹೇಳ್ತಾರೆ. ಓಕೆ, ಸೊ ಅರವಿಂದ ಘೋಷ್ ಅವ್ರು ಬರ್ದಿರುವಂತ ಫೇಮಸ್ ವರ್ಕ್ ಯಾವುದು? ಇಸ್ ದಿಸ್ ಡಿಸ್ಕವರಿ ಆಫ್ ಇಂಡಿಯಾ, ಹಿಂದೂ ವ್ಯೂ ಆಫ್ ಲೈಫ್, ಯೋಗಶಾಸ್ತ್ರ, ಸಾವಿತ್ರಿ? ಎಸ್ ಕಾವೇರಿ ಮಾತಾಯ್. ಎಸ್, ಸೊ ಇದನ್ನ ಯಾರು ಬರ್ದಿದ್ದಾರೆ? ಅರವಿಂದೋ ಘೋಷ್ ಅವರು ಯಾವ ಪೋಯಟ್ರಿನ ಬರ್ದಿದ್ದಾರೆ? ಎಪಿಕ್ ಪೋಯಟ್ರಿನ ಬರ್ದಿದ್ದಾರೆ. ಎಸ್ ಗೈಸ್, ಅರವಿಂದೋ ಘೋಷ್. ಸೊ ಇವರ ಫೇಮಸ್ ಎಪಿಕ್ ಪೋಯಂ ಯಾವ್ದಪ್ಪ ಅಂದ್ರೆ ಸಾವಿತ್ರಿ. ಓಕೆನಾ? ಸೊ ನನ್ನ ಆನ್ಸರ್ ಕೊಡೋಕು ಮೊದಲೇ ನೀವು ಲೈಕ್ ಆಪ್ಷನ್ ಬಿ, ಹಿಂದೂ ವ್ಯೂ, ಆಪ್ಷನ್ ಡಿ, ಸನು ಆಪ್ಷನ್ ಬಿ. ಎಸ್, ವೆರಿ ಗುಡ್. ಓಕೆನಾ? ಡಿಸ್ಕವರಿ ಆಫ್ ಇಂಡಿಯಾ ಇದನ್ನ ಬರ್ದಿದ್ ಯಾರಪ್ಪ ಅಂದ್ರೆ ನೆಹರು. ಓಕೆನಾ? ಸೊ ಹಿಂದೂ ವ್ಯೂ ಆಫ್ ಲೈಫ್, ಆಪ್ಷನ್ ಡಿ. ಎಸ್, ವೆರಿ ಗುಡ್. ಸೊ ಹಿಂದೂ ವ್ಯೂ ಆಫ್ ಲೈಫ್ ನ ಬರ್ದಿದ್ ಯಾರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣ. ಓಕೆ, ಸರ್ವಪಲ್ಲಿ ರಾಧಾಕೃಷ್ಣ. ನೆಕ್ಸ್ಟ್, ಯೋಗಶಾಸ್ತ್ರ ಇದನ್ನ ಬರ್ದಿರೋದು ಯಾರು ಅಂದ್ರೆ ಹೇಮಚಂದ್ರ. ಎಸ್, ಸೊ ಅರಬಿಂದೋ ಅವ್ರದ್ದು ಫೇಮಸ್ ಎಪಿಕ್ ಪೋಯಂ ಯಾವುದು ಅಂದ್ರೆ ಸಾವಿತ್ರಿ. ಓಕೆ, ಸಾವಿತ್ರಿ ಲೆಜೆಂಡ್ ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಫೇಮಸ್ ವರ್ಕ್ ಬೈ ಅರಬಿಂದೋ. ನೆಕ್ಸ್ಟ್ ಕ್ವೆಶನ್, ಹೂ ರೋಟ್ ದ ಫೇಮಸ್, ಎಸ್ ಸಾವಿತ್ರಿ, ವೆರಿ ಗುಡ್. ಹೂ ರೋಟ್ ದ ಫೇಮಸ್ ಬುಕ್ ವಿ ದ ಪೀಪಲ್? T.N. ಕೌಲ್, J.R.D. ಟಾಟಾ, ಖುಷ್ವಂತ್ ಸಿಂಗ್, ನಾನಿ ಪಾಲ್ಕಿವಾಲಾ? ಸೊ ಇದ್ರಲ್ಲಿ ಯಾರು ಬರ್ದಿರೋದು ಇದನ್ನ? ವಿ ದ ಪೀಪಲ್. Who wrote this famous work, We the People? So, We the People is
Written by? Yes, I'm waiting for your answer. Let me see whether can you guess. D D D D. Yeah, D D D. Yes, very good. We the People is written by Nani Palkiwala. ಎಸ್ ಭರತ್ ವೆರಿ ಗುಡ್. ಸೊ ಖುಷ್ವಂತ್ ಸಿಂಗ್ ಇವರು ಕೂಡ ತುಂಬಾ ಫೇಮಸ್ ರೈಟರ್ ಆಯ್ತಾ. ಸೊ ಖುಷ್ವಂತ್ ಸಿಂಗ್ ಯಾವಾಗ ಫೇಮಸ್ ಆದ್ರು ಅಂತ ಅಂದ್ರೆ ಲೈಕ್ ಪಾರ್ಟಿಷನ್ ಆಯ್ತಲ್ವಾ, ಇಂಡಿಯಾ ಪಾಕಿಸ್ತಾನ ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡು ರಾಷ್ಟ್ರಗಳಾದ್ವಲ್ಲ. ಸೊ ಅವಾಗ ಇವ್ರೇನ್ ಬರಿತಾ ಹೋಗ್ತಾರೆ, ಆ ಡಿವಿಷನ್ ಆದಾಗ ಏನೇನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಇವರು ಬರಿತಾ ಹೋಗ್ತಾರೆ. ಓಕೆನಾ, ಪಾರ್ಟಿಷನ್ ಟೈಮ್ ಅಲ್ಲಿ. ಓಕೆ, ಟ್ರೈನ್ ಟು ಪಾಕಿಸ್ತಾನ್ ಅನ್ನೋದು ಇವ್ರದ್ದು ಫೇಮಸ್ ನಾವೆಲ್. ಓಕೆ, ಟ್ರೈನ್ ಟು ಪಾಕಿಸ್ತಾನ್. ಓಕೆ, ಟ್ರೈನ್ ಟು ಪಾಕಿಸ್ತಾನ್ ಅಲ್ಲಿ ಯಾವ ರೀತಿಯಾಗಿ ಜನ ಲೈಕ್ ತಮ್ಮ ಡೆಸ್ಟಿನಿನ ಸೇರ್ಬೇಕು ಅಂತ ಟ್ರೈನ್ಗೆ ಎತ್ತುತ್ತಾ ಇದ್ರು, ಬಟ್ ಅವ್ರು ಹೋಗೋಷ್ಟರಲ್ಲಿ ಹೆಣ ಆಗಿರ್ತಾ ಇದ್ರು. ಓಕೆನಾ, ಇಟ್ ವಾಸ್ ಲೈಕ್ ಏನು ಹೆಣಗಳನ್ನ ಕರ್ಕೊಂಡು ಹೋಗುವಂತ ಗೂಡ್ಸ್ ಗಾಡಿ ತರ ಆಗ್ಬಿಟ್ಟಿತ್ತು. ಓಕೆನಾ, ಟ್ರೈನ್ ಟು ಪಾಕಿಸ್ತಾನ್ ಅಲ್ಲಿ. ಸೊ ಸಚ್ ಅ ಹಿಲೇರಿಯಸ್ ಸ್ಟೋರಿನ ಅವರು ಹೇಳ್ತಾ ಹೋಗ್ತಾರೆ, ಬ್ಲಡ್ ಶೆಡ್ ನ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಖುಷ್ವಂತ್ ಸಿಂಗ್ ಅವ್ರದ್ದು ಟ್ರೈನ್ ಟು ಪಾಕಿಸ್ತಾನ್ ಫೇಮಸ್ ನಾವೆಲ್, ಅಂಡ್ ದಿಸ್ ಇಸ್ ಬಲ್ಕಿ ಬುಕ್. ಓಕೆ, ಸೊ ವಿ ಕಾಂಟ್ ಫಿನಿಶ್ ಇಟ್ ಸೂನ್. ವಿ ದ ಪೀಪಲ್ ಇಸ್ ನಾನಿ ಪಾಲ್ಕಿವಾಲಾ. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶನ್. ಹೂ ಇಸ್ ದಿ ಆಥರ್ ಆಫ್ ದ ಬುಕ್ 1984? ಓಕೆ, ಸೊ ಇದನ್ನ 1984 ಅಂತ ಈಗೂ ಬರೀತಾರೆ, ಅಂಡ್ 1984 ಅಂತ ವರ್ಡ್ಸ್ ಅಲ್ಲಿ ಕೂಡ ಬರೀತಾರೆ. ಓಕೆ, ಸೊ ಇದೊಂದು ಅರಾಜಕತೆ. ಅರಾಜಕತೆ ಅಂದ್ರೆ ಲೈಕ್ ಡಿಸ್ಟೋಪಿಯನ್ ನಾವೆಲ್. ಡಿಸ್ಟೋಪಿಯನ್ ನಾವೆಲ್ ಇದು. ಓಕೆನಾ, ಸೊ ಯುಟೋಪಿಯಾ ಅಂತಂದ್ರೇನು, ರಾಮರಾಜ್ಯ. So you may get these words to antonym and synonym. ಓಕೆನಾ, ಸೊ 1984 ಏನಪ್ಪಾ ಅಂದ್ರೆ ಡೆಸ್ಟೋಪಿಯನ್ ನಾವೆಲ್ ಆಗಿರುತ್ತೆ. ಓಕೆ, ಸೊ ಯಾರ್ ಲೈಕ್ ಹೈ ಅಂತಂದ್ರೆ ಒಂದು ಕಣ್ಣು ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂತ ಇರುತ್ತೆ. ಓಕೆನಾ, ಸೊ ಯಾರಾದ್ರೂ ಆ ಕಡೆ ಈ ಕಡೆ ಒಂಚೂರು ತಪ್ಪು ಮಾಡಿದ್ರೆ ಸಾಕು, ಅವ್ರನ್ನ ತಗೊಂಡೋಗಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾರೆ. ಓಕೆನಾ, ಸೊ ಲೈಕ್ ಇಟ್ ಈಸ್ ಸೋ ಹಾರಿಬಲ್. Dystopian novel 1984. Yes, option C, 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 C. Yeah, option C, C, C. Yes, very good. ಜಾರ್ಜ್ ಆರ್ವೆಲ್ ಅವ್ರದ್ದು ಇದು ಫೇಮಸ್ ನಾವೆಲ್. ಓಕೆನಾ, 1984. ಇದ್ರ ಜೊತೆಗೆ ಜಾರ್ಜ್ ಆರ್ವೆಲ್ ಅವ್ರದ್ದು ಅನಿಮಲ್ ಫಾರ್ಮ್. ಓಕೆನಾ, ಅನಿಮಲ್ ಫಾರ್ಮ್ ಕೂಡ ತುಂಬಾ ಫೇಮಸ್ ವರ್ಕ್ ಇವ್ರದ್ದು. ಓಕೆ, ಜಾರ್ಜ್ ಆರ್ವೆಲ್ ಬರ್ದಿರೋದು 1984 ಅಂಡ್ ಅನಿಮಲ್ ಫಾರ್ಮ್. ಸೊ ಥಾಮಸ್ ಹಾರ್ಡಿದು ಕೂಡ ತುಂಬಾ ನಾವೆಲ್ಸ್ ನ ನೋಡಿದೀವಿ ಹಿಂದಿನ ಕ್ಲಾಸ್ ಅಲ್ಲಿ. ಇಫ್ ಯು ರಿಮೆಂಬರ್, ಕ್ಯಾನ್ ಯು ಸೇ ಎನಿ ಒನ್ ಆಫ್ ದೆಮ್? ಎಸ್ ಸಾಗರ್, ಆಪ್ಷನ್ ಎ ಅಂತ ಹೇಳ್ತಾ ಇದ್ದೀರಾ, ಬಟ್ ಇಟ್ ಈಸ್ ಆರ್ವೆಲ್. ಓಕೆ, ಸೊ ಥಾಮಸ್ ಹಾರ್ಡಿದು ಟೆಸ್ ಆಫ್ ದಿ ಡರ್ಬವಿಲ್, ಜೂಡ್ ದಿ ಆಬ್ಸ್ಕ್ಯೂರ್. ಸೊ ಥಾಮಸ್ ಹಾರ್ಡಿದು ತುಂಬಾ ಫೇಮಸ್ ನಾವೆಲ್ಸ್. ನೆಕ್ಸ್ಟ್, ಯಾ next question. Which of the following is not written by Munshi Premchand? Okay na, iವರು Indian writer. Munshi Premchand is an Indian writer. Indian writer ಇವರು. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಗಬಾನ್, ಗೋದಾನ್, ಗೈಡ್, ಮನ್ಸರೋವರ್ ಅಂತ 4 ಆಪ್ಷನ್ಸ್ ಇದೆ. ಸೊ ಇದ್ರಲ್ಲಿ ಯಾವುದೋ ಒಂದನ್ನ ಮುನ್ಷಿ ಪ್ರೇಮ್ಚಂದ್ ಅವರು ಬರ್ದಿಲ್ಲ. Which one is that? ಸೊ ಯಾವ ಬುಕ್ ಅನ್ನ ಮುನ್ಷಿ ಪ್ರೇಮ್ಚಂದ್ ಅವರು ಬರ್ದಿಲ್ಲ? Yes, so Gaban is written by Munshi Premchand. Godan is also written by Munshi Premchand, and Guide is written by R.K. Narayan.
ಓಕೆನಾ. ಆರ್ ಕೆ ನಾರಾಯಣ್, ದ ಫೇಮಸ್ ಇಂಡಿಯನ್ ನಾವಲಿಸ್ಟ್ ಆರ್ ಕೆ ನಾರಾಯಣ್. ಅಂಡ್ ಇವ್ರ ಜೊತೆ ಇನ್ನ ಇಬ್ರು ಬರ್ತಾರೆ, ರಾಜಾ ರಾವ್. ಓಕೆ, ಎಸ್. ಆಪ್ಷನ್ ಬಿ ಬಿ ಬಿ, ನೋ ಆಪ್ಷನ್ ಬಿ 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 ವಾಣಿ. ಓಕೆ, ಎಸ್ ಕಿರಣ, ಗ್ರಾಮರ್ನು ಮಾಡ್ತೀನಿ. ಯಾಕೆ, ಡಿಂಟ್ ಯು ಅಟೆಂಡ್ ದ ಕ್ಲಾಸಸ್? ಡಿಂಟ್ ಯು ಅಟೆಂಡ್ ಮೈ ಗ್ರಾಮರ್ ಕ್ಲಾಸಸ್? ಓಕೆ, ಮನಸ್ಸರೋವರ್ ಕೂಡ ಮುನ್ಷಿ ಪ್ರೇಮ್ಚಂದ್ ಅವರೇ ಬರ್ದಿರೋದು. ಓಕೆನಾ. ಸೊ ಆರ್ ಕೆ ನಾರಾಯಣ್ ಜೊತೆಗೆ ಹೇಳ್ತಾ ಇದ್ದೆ. ಸೊ ರಾಜಾರಾವ್, ಸಾರಿ ರಾಜಾರಾವ್, ಮುಲ್ಕ್ರಾಜ್ ಆನಂದ್. ಓಕೆನಾ. ಸೊ ಇವ್ರು 3 ಜನನ್ನ ಟ್ರಿಯೋ ಅಂತ ಕರೀತಾ ಇದ್ರು. ಒಂದೇ ಕಾಲಘಟ್ಟದಲ್ಲಿ ಬರುವಂತಹ ರೈಟರ್ಸ್. ಓಕೆ, ಇವರ ವರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಗೊತ್ತಾಯ್ತಲ್ವಾ, ಮುನ್ಷಿ ಪ್ರೇಮ್ಚಂದ್ ಅವ್ರದ್ದು ಗಬಾನ್, ಗೋದಾನ್, ಮನ್ಸರೋವರ್. ಗೈಡ್ ಬಂದು ಆರ್ ಕೆ ನಾರಾಯಣ್ ಅವ್ರದ್ದು ಫೇಮಸ್ ನಾವೆಲ್. ಸೊ ರಾಜು ರೋಸಿ ಅಂತ ಬರುತ್ತಲ್ವಾ, ಆ ಸ್ಟೋರಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಫ್ ಯು ಹ್ಯಾವ್ ಅಟೆಂಡೆಡ್ ಮೈ ಪ್ರೀವಿಯಸ್ ಕ್ಲಾಸಸ್. ಸೊ ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ದಿ ಆಥರ್ ಆಫ್ ದ ಬುಕ್ ಫರ್ಬಿಡನ್ ವರ್ಸಸ್? ವರ್ಸಸ್ ಅಂತಂದ್ರೆ ಲೈಕ್ ಪದ್ಯಗಳು ಅಂತ. ಓಕೆನಾ. ವರ್ಸ್ ಅಂದ್ರೆ WO ವರ್ಸ್ ಅಲ್ಲ, ಇದು VER ವರ್ಸ್, ಪದ್ಯ. ಫರ್ಬಿಡನ್ ವರ್ಸಸ್, ಇಸ್ ಇಟ್ ರಿಟನ್ ಬೈ ಸಲ್ಮಾನ್ ರಶ್ದಿ, ಅಬು ನುವಾಸ್, ಮಿಸ್ ತಸ್ಲಿಮಾ ನಸ್ರಿನ್, DH ಲಾರೆನ್ಸ್? ಕಿರಣ, ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಓಕೆ, ನೋಟಿಫಿಕೇಶನ್ಸ್ ಬರುತ್ತಲ್ವಾ. ಓಕೆ, ರಿಯೋ ಅಕಾಡೆಮಿದು ಕೆಳಗಡೆ ಸಿಂಬಲ್ ಬರುತ್ತಲ್ವಾ, ಸೊ ಅಲ್ಲಿ ನೀವು ಮೇ ಬಿ ಪೇಯ್ಡ್ ಮೆಂಬರ್ಸ್ ಮಾತ್ರ ಇದೆ ಅಂತ ಅನ್ಕೋತೀನಿ, ಐ ಡೋಂಟ್ ನೋ. ಹಾಯ್ ಮೋಟೋ, ಹಾಯ್. ಓಕೆನಾ. ಸೊ ನೀವು ಯೂಟ್ಯೂಬ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕಾದ್ರೆ ರಿಯೋ ಅಕಾಡೆಮಿದು ಒಂದು ಸಿಂಬಲ್ ಬರುತ್ತಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಎಲ್ಲಾ ಕಲೆಕ್ಷನ್ ಇರುತ್ತೆ. ಸೊ ಯು ಮೇ ಗೆಟ್ ಮೈ ವಿಡಿಯೋಸ್ ದೇರ್. ಓಕೆ, ಸೊ ಇವಾಗ ಆನ್ಸರ್ ಹೇಳಿ, ಹೂ ಇಸ್ ದಿ ಆಥರ್ ಆಫ್ ದ ಬುಕ್ ಫರ್ಬಿಡನ್ ವರ್ಸಸ್? ಎಸ್ ಶಿರೀನ್, ಬೂಸ್ಟರ್ ಬ್ಯಾಚ್ ಅಲ್ಲೂ ಕೂಡ ಎಲ್ಲಾ ಸಿಲೆಬಸ್ ಅನ್ನು ಕವರ್ ಮಾಡ್ತೀವಿ. ಓಕೆ, ಎಸ್ ಸಾಗರ್, ಆಪ್ಷನ್ ಡಿ. ಸೊ ಅದರ್ಸ್? ನೋ ನೋ ನೋ, ಹೋಲ್ ಸಿಲೆಬಸ್ ಅನ್ನ ಕವರ್ ಮಾಡ್ತೀವಿ. ಜಸ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗೆ 3 ದಿನ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಬಿಡ್ಬೋದಲ್ವಾ. ಸೊ ಲೈಕ್ ನಿಮ್ಮ ಎಕ್ಸಾಮ್ ಡೇಟ್ ವರ್ಗುನು ಕೂಡ ಬೂಸ್ಟರ್ ಬ್ಯಾಚ್ ಅಲ್ಲಿ ಕ್ಲಾಸಸ್ ಇರುತ್ತೆ, ಅಂಡ್ ವಿ ಆರ್ ಗೋಯಿಂಗ್ ಟು ಕವರ್ ಹೋಲ್ ಸಿಲೆಬಸ್ ದೇರ್. ಎಸ್ ನಿತಿನ್, ಆಪ್ಷನ್ ಬಿ. ಎಸ್, ವೆರಿ ಗುಡ್. ಅಬು ನುವಾಸ್ ಅನ್ನೋರು ಬರ್ದಿರೋದು ಫರ್ಬಿಡನ್ ವರ್ಸಸ್. ಓಕೆನಾ. ಸೊ ಸಲ್ಮಾನ್ ರಶ್ದಿ ಅವ್ರದ್ದು ಫೇಮಸ್ ನಾವೆಲ್ ನೆನಪಿದ್ಯಾ, ಮಿಡ್ ನೈಟ್ಸ್ ಚಿಲ್ಡ್ರನ್. ಓಕೆ, ಎಸ್, ಆಪ್ಷನ್ ಬಿ. ಎಸ್, ವೆರಿ ಗುಡ್. ಓಕೆ, ತಸ್ಲಿಮಾ ನಸ್ರಿನ್ ಅವರು ಬೆಂಗಾಲಿ ರೈಟರು. ಓಕೆನಾ. ಸೊ ಇವ್ರದ್ದು